ಅನುದಿನ ಸುದ್ದಿ ಜಾಲ ಪ್ರಮುಖ ಸುದ್ದಿಗಳ ಪ್ರಸಾರ. ಬಳ್ಳಾರಿಯಲ್ಲಿ ಅಖಿಲ ಭಾರತ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಬಳ್ಳಾರಿಯಲ್ಲಿ ಸಿದ್ಧತಾ ಸಭೆ. ಬರುವ ಡಿಸೆಂಬರ್ ತಿಂಗಳಲ್ಲಿ ಜರುಗಲಿರುವ ಅಖಿಲ ಭಾರತ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಪೂರ್ವಭಾವಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯಾಧ್ಯಕ್ಷರಾದ ನಾಡೋಜೆ ಡಾ. ಮಹೇಶ್ ಜೋಶಿ ಅವರು ಕನ್ನಡದ ತೇರನ್ನು ಎಳೆಯಲು ನಾವೆಲ್ಲರೂ ಸಿದ್ಧರಾಗೋಣ ಎಂದು ಮಂಗಳವಾರ ಸಮ್ಮೇಳನದ ಪೂರ್ವಭ ಸಿದ್ಧತೆ ಕುರಿತು ವಿವರಣೆ ನೀಡಿದರು. ಬಳ್ಳಾರಿಯ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಕೆಸ್ವಾನ್ ವಿಡಿಯೋ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಗೆ 67 ವರ್ಷಗಳ ನಂತರ ಬಂದಿದೆ. ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ 4 ಸಮ್ಮೇಳನಗಳು ಆಗಿವೆ. ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಾಜ್ಯ ಸರ್ಕಾರ, ಬಳ್ಳಾರಿ ಜಿಲ್ಲಾ ಆಡಳಿತ ಇವುಗಳ ಪರಸ್ಪರವಾಗಿರುವ ಸಹಾಯ, ಸಹಭಾಗಿತ್ವ, ಸಹಮತಿಯನ್ನು ಪಡೆದುಕೊಂಡು ಹೊಂದಾಣಿಕೆ ಮಾಡಿಕೊಂಡು ಒಟ್ಟಿಗೆ ಕೆಲಸ ಮಾಡಿ 88ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಬೇಕು. ಕನ್ನಡಿಗರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಪರಿಹಾರ ಕೊಂಡುಕೊಳ್ಳುವ ಜೊತೆಗೆ ಆ ಪರಿಹಾರ ಕ್ರಿಯಾತ್ಮಕ ಆಗಿರಬೇಕು ಎಂಬ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಮಾಡುವ ಕೆಲಸವಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಆಯೋಜಿಸಲಾಗುತ್ತಿರುವ ಅಖಿಲ ಭಾರತ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ಮತ್ತು ಅಚ್ಚುಕಟ್ಟಾಗಿ ಆಯೋಜಿಸುವ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ. ವಿ. ಜೆ. ಶೋಭಾರಾಣಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷ ಪಟೇಲ್ ಪಾಂಡು, ಜಿಲ್ಲಾಧ್ಯಕ್ಷ ಡಾ. ನಿಷ್ಠಿ ರುದ್ರಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾನು ಅಧ್ಯಕ್ಷನಾಗಿ ಅತ್ಯಂತ ಗೌರವದಿಂದ ಅಭಿಮಾನದಿಂದ ಇಲ್ಲಿ ಬಂದಿದ್ದೇನೆ. 67 ವರ್ಷಗಳ ನಂತರ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಈ ಜಿಲ್ಲೆಗೆ ಬಂದಿದೆ. 4 ಸಮ್ಮೇಳನಗಳು ಈಗಾಗಲೇ ಆಗಿದೆ. ಹೊಸಪೇಟೆಯಲ್ಲಿ 1920ರಲ್ಲಾಗಿದ್ದರೆ 1926, 38 ಮತ್ತು 58ರಂದು ಅಂದರೆ 3 ಬಾರಿ ಬಳ್ಳಾರಿಯಲ್ಲಾಗಿದೆ. ಅಂದರೆ ಇದು 4ನೇ ಬಾರಿಗೆ ಬಳ್ಳಾರಿಯಲ್ಲಿ ಆಗಬೇಕು. ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಇವುಗಳ ಪರಸ್ಪರವಾಗಿರ್ತಕ್ಕಂತಹ ಸಹಾಯ, ಸಹಕಾರ, ಸಹಯೋಗ, ಸಹಭಾಗಿತ್ವ, ಸಮಾಲೋಚನೆಯೊಂದಿಗೆ, ಸೌಹಾರ್ದತೆಯೊಂದಿಗೆ, ಸಮನ್ವಯತೆಯೊಂದಿಗೆ ಸಹಮತಿಯನ್ನು ಪಡೆದುಕೊಂಡು ಹೊಂದಾಣಿಕೆಯನ್ನು ಮಾಡಿಕೊಂಡು ಒಟ್ಟಿಗೆ ಕೆಲಸವನ್ನು ಮಾಡಿ ಇದು 88ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಬೇಕು. ಕನ್ನಡಿಗ ಕರ್ನಾಟಕದ ಬಗ್ಗೆ ಇರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದ್ರ ಜೊತೆಗೆ ಆ ಪರಿಹಾರ ಕ್ರಿಯಾತ್ಮಕವಾಗಿ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೆಲ್ಲರೂ ಸಹಿತ ಒಟ್ಟಿಗೆ ಸೇರಿ ಮಾಡ್ತಕ್ಕಂಥದ್ದು. ಇದಕ್ಕೆ ಮಾಧ್ಯಮದವರು ಜೊತೆಗೆ ಇಲ್ಲಿರ್ತಕ್ಕಂಥ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಸಾಹಿತಿಗಳಾಗಲಿ, ಆಗಲಿ ವಿಜ್ಞಾನಿಗಳು, ಕ್ರೀಡಾಪಟುಗಳು, ಆಮೇಲೆ ಯಾವ್ಯಾವ ಸಂಘ ಸಂಸ್ಥೆಗಳಿದೆ, ಕನ್ನಡ ಸಂಘ ಸಂಸ್ಥೆಗಳು, ಎಲ್ಲ ಸಂಘ ಸಂಸ್ಥೆಗಳು ಜೊತೆಗೆ ಇಲ್ಲಿರ್ತಕ್ಕಂಥ ಉದ್ಯಮಿಗಳು, ನಾನು ಯಾರ ಹೆಸರನ್ನು ಹೇಳಿ ಯಾರ ಹೆಸರನ್ನು ಹೇಳಿ ಅಂದರೆ ಎಲ್ಲರೂ ಸಹಿತ ಎಲ್ಲ ಕನ್ನಡಿಗರು ಸಹಿತ ಸೇರಿ ಇದು ನಮ್ಮ ಹಬ್ಬ, ಇದು ಕನ್ನಡಿಗರ, ಅದರಲ್ಲೂ ಸಹಿತ ತಮಗೆ ಹೇಳಿದಾಗೆ 67 ವರ್ಷಗಳ ನಂತರ ಸಿಗ್ತಕ್ಕಂಥದ್ದು ಇದೊಂದು ಅವಕಾಶ ಇದೆಯಲ್ಲ, ಇದು ನಮ್ಮ ಅವಧಿಯಲ್ಲಿ ಸಿಗ್ತಕ್ಕಂಥದ್ದು. ನಿಜವಾಗಿಯೂ ಸಹಿತ ನಾವು ಪುಣ್ಯವನ್ನು ಮಾಡಿದ್ದೀವಿ, ನಾವು ಭಾಗ್ಯವಂತರು ಅನ್ನುವಂಥ ದೃಷ್ಟಿಯಿಂದ ಈ ಸಮ್ಮೇಳನ ಅತ್ಯಂತ ಯಶಸ್ವಿ, ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿ ಜೊತೆಗೆ ಮುಂದೆ ನಡೀತಕ್ಕಂತಹ ಸಮ್ಮೇಳನಕ್ಕೆ ಇದೊಂದು ಮಾರ್ಗದರ್ಶಿಯಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು SP ಅವರು ನನ್ನ ಜೊತೆ ಬಂದದ ಸಂದರ್ಭದಲ್ಲಿ ಜಿಲ್ಲಾಡಳಿತ ಜೊತೆ ಒಂದು ಇಂಟ್ರೊಡಕ್ಷನ್ ಅಂತ ಇತ್ತು. ಇನ್ನು ಮುಂದೆ ಎಲ್ಲ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಎಲ್ಲ ಶಾಸಕರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಒಂದು ಸಭೆ ಮಾಡಿ ಇದರದ್ದು ರೂಪುರೇಷೆಯನ್ನು ಫೈನಲೈಸ್ ಮಾಡ್ತೀವಿ. ಇವತ್ತು ಕರೆದಿದ್ದ ಉದ್ದೇಶ ಅಂತ ಹೇಳಿದ್ರೆ ಬಂದಿದ್ದಾರೆ. ಇನ್ನು ಮುಂದೆ ಈ ಪರಿಷತ್ ವತಿಯಿಂದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಬಳ್ಳಾರಿ ಟೌನಲ್ಲಿ, ಬಳ್ಳಾರಿ ಸಿಟಿಯಲ್ಲಿ ಮಾಡಬೇಕು ಅಂತ ಏನೇನಿದೆ ಅದನ್ನ ಇವತ್ತು ಒಂದು ಇಂಟ್ರೊಡಕ್ಷನ್ ನಮ್ಮ ಜಿಲ್ಲಾಡಳಿತದ ಜೊತೆಗೆ ಇನ್ನೂ ಕಾರ್ಯಗಳು ಪ್ರಾರಂಭ ಆಗುತ್ತೆ ಆಗಿದೆ.